ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸೈಡ್ ಡಿಶ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲ ಸ್ಟಾರ್ಟರ್ಸ್ ಅಂತಲೂ ಹೇಳ್ಬೋದು. ಇದನ್ನು ಬೇಬಿ ಕಾರ್ನ್ ಲಾಲಿಪಾಪ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಎಲ್ಲ ಬೇಬಿ ಕಾರ್ನ್ಸನ್ನು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಹಾಗೆ ಒಂದು ಪಾತ್ರೆಗೆ ಗ್ಯಾಸ್ ಮೇಲೆ ನೀರು ಇಟ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ, ಹಾಗೆ ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಬೇಕಾದರೆ ನೀವು ಇಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸಹ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿಲ್ಲ. ಉಪ್ಪನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಬೇಕು. ಕುದಿ ಬಂದಮೇಲೆ ನಾವು ವಾಶ್ ಮಾಡಿಟ್ಕೊಂಡಂತಹ ಬೇಬಿ ಕಾರ್ನ್ಸ್ನ ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಹಾಫ್ ಬಾಯ್ಲ್ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ಹಾಫ್ ಬಾಯ್ಲ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ನೀರನ್ನು ಸಪ್ರೇಟ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಮಸಾಲೆಗೆ ಒಂದು ಪಾತ್ರೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 3-4 ಚಮಚ ನಾನಿಲ್ಲಿ ಕಬಾಬ್ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೈದಾ ಹಿಟ್ಟು, ಹಾಗೆ 2 ದೊಡ್ಡ ಸ್ಪೂನಲ್ಲಿ ನಾನಿಲ್ಲಿ ಕಾರ್ನ್ ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ವೈಟ್ ವಿನೆಗರ್ನ ಹಾಕ್ಕೊಂಡು ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಥಿಕ್ ಕನ್ಸಿಸ್ಟೆನ್ಸಿನೇ ಇರಲಿ, ಆಗ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೇಬಿ ಕಾರ್ನ್ ಸಹ ಬೆಂದಿದೆ ನೋಡಿ, ಹಾಫ್ ಬಾಯ್ಲ್ಡ್ ಆಗಿದೆ ಇದು. ಇವಾಗ ಇದನ್ನು ಸ್ಟ್ರೈನ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಸ್ಟ್ರೈನ್ ಆದಮೇಲೆ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿನೇ ಹಾಕೊಳ್ಳೋಕೆ ಹೋಗಬೇಡಿ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಬೇಬಿ ಕಾರ್ನ್ಸ್ ಎಲ್ಲದು. ತಣ್ಣಗಾದ ಬೇಬಿ ಕಾರ್ನಿಗೆಲ್ಲ ಮಸಾಲೆ ಹಚ್ಚಿಬಿಟ್ಟು ಈ ರೀತಿ ಅರ್ಧ ಇಲ್ಲ 1 ಅವರ್ ನೀವು ಈ ಥರ ಮಸಾಲೆ ಹಚ್ಚಿಬಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ಇವಾಗ ನೋಡಿ 1 ಅವರ್ ಆಗಿದೆ. ಇದು ಚೆನ್ನಾಗಿ ಎಲ್ಲ ತಾಗಿದೆ. ಇವಾಗ ಇದನ್ನು ಎಣ್ಣೆ ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆಯಲ್ಲಿ ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡಬೇಕು. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇರಲಿ. ಇದನ್ನು ನೀವು ಎಣ್ಣೆಗೆ ಹಾಕಿದ ತಕ್ಷಣ ಮರ್ಚಕ್ಕೆ ಹೋಗಬೇಡಿ. ಸೌಟನ್ನು ಏನನ್ನೂ ಸಹ ಹಾಕೋದಕ್ಕೆ ಹೋಗಬೇಡಿ. ಒಂದು 2 ನಿಮಿಷನಾದರೂ ಇದು ಹೀಗೆ ಎಣ್ಣೆಯಲ್ಲಿ ಬೇಯಲಿ. ಇದು ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನೀವು ಇದನ್ನು ತಿರುಚಿ ಹಾಕಬಹುದು. ನೋಡಿ, ಬಬಲ್ಸ್ ಇನ್ನೂ ಬರ್ತಾ ಇದೆ. ನಾವು ಇದನ್ನು ಹಾಫ್ ಆಲ್ರೆಡಿ ಬಾಯ್ಲ್ ಮಾಡಿರೋದ್ರಿಂದ ಮೇಲ್ಗಡೆ ಮಸಾಲೆ ಏನಿರುತ್ತೆ ಅದು ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. 2 ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡುವಾಗ ಒಂದಕ್ಕೊಂದು ಸ್ಟಿಕ್ ಆಗಿರುತ್ತೆ. ಇದನ್ನು ಎಣ್ಣೆಯಿಂದ ನೋಡಿ, ಇವಾಗ ಇದು ರೆಡಿಯಾಗಿದೆ. ಎಣ್ಣೆಯಿಂದ ತೆಗೆದಾದ್ಮೇಲೆ ಇದನ್ನು ನಾವು ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಡಬೇಕು. 1-2 ನಿಮಿಷ ಬಿಟ್ಟ ಮೇಲೆ ಇದನ್ನು ನಾವು ಸಪ್ರೇಟಾಗಿ ಮಾಡ್ಬೋದು. ಈಸಿಯಾಗಿ ಬಿಡಿಸಬಹುದು. ಇವಾಗ ಇದು ಲಾಲಿಪಾಪು ರೆಡಿಯಾಗಿದೆ. ಇವಾಗ ರೆಡಿಯಾದಂಥ ಲಾಲಿಪಾಪಿಗೆ ನಾವು ಟೂತ್ ಪಿಕ್ ಏನಿರುತ್ತೆ ಅದನ್ನು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲಾನ ಉದುರಿಸ್ಕೊಳ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ ಚಾಟ್ ಮಸಾಲಾನ ಉದುರಿಸ್ಕೊಂಡ್ರೆ. ಇವಾಗ ಇದಕ್ಕೆ ನಾನು ಎಲ್ಲ ಬೇಬಿ ಕಾರ್ನ್ನ ಸಪ್ರೇಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ನಾನು ಟೂತ್ ಪಿಕ್ನ ಏನಿದೆ ಅದನ್ನು ಈ ಥರ ಹಾಕ್ಕೊಡ್ತಾ ಇದ್ದೇನೆ. ಈ ರೀತಿ ನೀವು ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಬೇಬಿ ಕಾರ್ನ್ ಲಾಲಿಪಾಪ್ ರೆಡಿಯಾಗಿದೆ. ಇಂದ ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಅಂತ ತುಂಬ
ಚೆನ್ನಾಗಿ ಬರುತ್ತೆ. ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.